ಆಷಾಢ ಕೊನೆ ಸೋಮವಾರ ಬಹಳ ವರ್ಷಗಳಿಂದ ನಂದಿಗಿರಿ ಪ್ರದಕ್ಷಿಣೆಯನ್ನ ಈ ಕ್ಷೇತ್ರ ಮತ್ತು ಸುತ್ತಮುತ್ತಲಿನ ಕ್ಷೇತ್ರದ ಭಕ್ತಾದಿಗಳು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ನಮ್ಮ ಬಿಜೆಪಿಯ ಮುಖಂಡರಾದಂತಹ ಚಂದ್ರಣ್ಣವರು ಕಳೆದ 8-10 ವರ್ಷಗಳಿಂದ ಒಂದಷ್ಟು ಅವರ ಸ್ನೇಹಿತರ ಜೊತೆಯಲ್ಲಿ ನಂದಿಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ರು. ನನಗೂ ಕೂಡ ಈ ವರ್ಷ ತಾವು ಬರಬೇಕು ಅಂತ ಹೇಳಿದಾಗ ಇದು ದೊಡ್ಡ ಪ್ರಮಾಣದಲ್ಲೇ ಮಾಡೋಣ ಅಂತ ಹೇಳಿ ನಾನು 2 ಸಾರಿ ದೇವಸ್ಥಾನಕ್ಕೆ ಕೂಡ ಬಂದಿದ್ದೆ. ನಾನು ನಂದಿ ದೇವಸ್ಥಾನಕ್ಕೆ ಬಹಳ ಹಿಂದೆ ಬಂದಿದ್ದನು. ಅದ್ಭುತವಾದಂತಹ ಶಿವಲಿಂಗ ಮತ್ತು ಕಣಿವೆ ಬಸವೇಶ್ವರ ಈ ತರ ಐತಿಹಾಸಿಕ ಪೌರಾಣಿಕ ಪ್ರಸಿದ್ಧವಾದಂತಹ ಇಂಥ ಒಂದು ಜಾಗದಲ್ಲಿ ನಾವು ಗಿರಿ ಪ್ರದಕ್ಷಿಣೆ ಮಾಡಿದ್ರೆ ಖಂಡಿತವಾಗಿ ಕೂಡ ಒಳ್ಳೇದಾಗ್ತದೆ. ಮತ್ತೆ ಅನೇಕ ನಮ್ಮ ಭಕ್ತರು ಹೊರ ರಾಜ್ಯಗಳಲ್ಲಿ ಗಿರಿ ಪ್ರದಕ್ಷಿಣೆಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲೂ ಕೂಡ ಈಶ್ವರನದೇ ಪುರಾತತ್ವ ಇಲಾಖೆದು ತುಂಬಾ ಚೆನ್ನಾಗಿರ್ತಕ್ಕಂಥ ಪವರ್ಫುಲ್ ದೇವ್ರು ಇರ್ತಕ್ಕಂಥ ಇಲ್ಲಿ ನಾವ್ಯಾಕು ನಮ್ಮ ಕರ್ನಾಟಕದ ಜನತೆ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡಬಾರ್ದು ಅಂತೇಳಿ ಇವತ್ತು ಯಲಾಂಗದಿಂದ ಸಾವಿರಾರು ಜನ ಭಕ್ತರನ್ನ ಕರ್ಕೊಂಡು ಬಂದು ಇವತ್ತು ಬೆಳಗ್ಗೆ 7 ಗಂಟೆಗೆ ಗಿರಿ ಪ್ರದಕ್ಷಿಣೆಯನ್ನು ಮಾಡ್ತಾ ಇದ್ದೀವಿ. ಅತ್ಯಂತ ಆನಂದವಾಗ್ತಾ ಇದೆ. ಮತ್ತು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜನತೆಗೆ ಈ ನಂದಿಗಿರಿ ಪ್ರದಕ್ಷಿಣೆ ಪರಿಚಯ ಆಗಬೇಕು, ಪ್ರಚಾರ ಆಗಬೇಕು. ಲಕ್ಷಾಂತರ ಸಂಖ್ಯೆಯಲ್ಲಿ ವರ್ಷ ಭಕ್ತಾದಿಗಳು ಬರುವಂತ ಸಂದರ್ಭ ಹೆಚ್ಚಾಗಬೇಕು. ಇದರಲ್ಲೂ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅನೇಕ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನಗಳು ಮತ್ತು ಐತಿಹಾಸಿಕ ಸ್ಥಳಗಳು ಕೂಡ ಇರ್ತಕ್ಕಂಥ ಜಾಗ ಇದು. ಸೊ ನಮಗೆ ಇಲ್ಲಿ ಸಂದೀಪ್ ರೆಡ್ಡಿ ಅವರು ನಮ್ಮ ಚಿಕ್ಕಬಳ್ಳಾಪುರದ ಮುಖಂಡರು ಮತ್ತು ಮಾಜಿ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರು, ಅವರು ನಮಗೆ ತಿಂಡಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಬರ್ತಕ್ಕಂಥ ಭಕ್ತಾದ ಎಲ್ಲ ಅನುಕೂಲವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಭಗವಂತ ನಂದಿ ಅವ್ರಿಗೂ ಒಳ್ಳೇದು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ, ದಯವಿಟ್ಟು ಎಲ್ಲ ನಮ್ಮ ಕರ್ನಾಟಕದ ಜನತೆ, ಸುತ್ತಮುತ್ತಲ ಕ್ಷೇತ್ರದ ಜನತೆ ಈ ಒಂದು ನಂದಿಗಿರಿ ಪ್ರದಕ್ಷಿಣೆಗೆ ಬಂದು ಭಾಗವಹಿಸಿ ನಮ್ಮ ಸನಾತನ ಹಿಂದೂ ಧರ್ಮದ ಸಂಪ್ರದಾಯವನ್ನ ಕಾಪಾಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ, ನಾನು ವಿ ಎಂ ಚಂದ್ರ ಅಂತೇಳಿ ಯಲಹಂಕ ವಿಧಾನಸಭಾ ಕ್ಷೇತ್ರದ SR ವಿಶ್ವನಾಥ್ ಸಾಹೇಬರ ಅಭಿಮಾನಿ ಬಳಗದ ಅಧ್ಯಕ್ಷ. ನಾನು ನಂದಿಗಿರಿ ಪ್ರದಕ್ಷಿಣದ ಬಗ್ಗೆ ಮತ್ತೆ ಕ್ಷೇತ್ರದ ಮಹಾತ್ಮೆ ಬಗ್ಗೆ, ಸನಾತನದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಸಾಹೇಬರು ಈಗಾಗಲೇ ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ. ಅದನ್ನು ಬಿಟ್ಟು ಅದನ್ನ ಹೊರತಾಗಿ ನಾನು ಹೇಳ್ಬೇಕು ಅಂತಂದ್ರೆ, ಸಾಹೇಬರು ಸನಾತನ ಧರ್ಮದ ರಕ್ಷಕರಾಗಿದ್ದಕ್ಕೆ, ಹಾಗೆ ಯಲಹಂಕ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ನಾಯಕರಾಗಿರೋದಕ್ಕೆ, ಅವ್ರಿಗೆ ಒಳ್ಳೇದಾದ್ರೆ ಕ್ಷೇತ್ರಕ್ಕೆ ಒಳ್ಳೇದಾಗುತ್ತೆ, ಕ್ಷೇತ್ರಕ್ಕೆ ಒಳ್ಳೇದಾದ್ರೆ ಆ ಕ್ಷೇತ್ರದ ಒಬ್ಬ ನಾಗರಿಕನಾಗಿ ನನಗೂ ಒಳ್ಳೇದಾಗುತ್ತೆ ಅಂತೇಳಿ, ಸಾಹೇಬರಿಗೆ ಒಳ್ಳೇದಾಗಲಿ ಅಂತೇಳಿ ಕಳೆದ 10 ವರ್ಷಗಳಿಂದ ನಂದಿಗಿರಿ ಪ್ರದಕ್ಷಿಣೆ ಮಾಡ್ತಾ ಬಂದಿದ್ದೇನೆ. 20 ಜನಗಳಿಂದ ಪ್ರಾರಂಭವಾದಂತಹ ನಂದಿಗಿರಿ ಪ್ರದಕ್ಷಿಣೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಸೇರ್ತೇವೆ. ಸಾಹೇಬರಿಗೆ ಒಳ್ಳೇದಾಗಲಿ, ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೇವೆ ಸರ್. ನಮಸ್ಕಾರ. ಚಂದ್ರಯ್ಯ VM. ಸರ್, ಸುಮಾರು 106 ವರ್ಷಗಳಿಂದ ಇಲ್ಲಿ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ರಿ ನಾವು. ಈ ಸಾರಿ ನಾವು ಬಂದಿದ್ದೀರಿ. ನಮ್ಮ ಯಲಹಂಕ OBC ಅಧ್ಯಕ್ಷರಾದ, ನಗರ OBC ಅಧ್ಯಕ್ಷರಾದ ಚಂದ್ರಣ್ಣನವರ ನೇತೃತ್ವದಲ್ಲಿ ಪ್ರತಿ ವರ್ಷ ಸುಮಾರು ಒಂದು 8 ವರ್ಷಗಳಿಂದ ಕಂಟಿನ್ಯೂಷನ್ ಬರ್ತಾ ಇದ್ರು ಅವರು. ಈ ಸಾರಿ ಯಲಹಂಕ ಶಾಸಕರಾದ SR ವಿಶ್ವನಾಥ್ ಅಣ್ಣನವರ ಸಾರಥ್ಯದಲ್ಲಿ ಸುಮಾರು ಸಹಸ್ರಾರು, ಅಂದ್ರೆ ಸುಮಾರು 3,000-4,000 ಜನ ಇದ್ದಾರೆ ಸರ್. ಇವತ್ತೇನು ನಂದಿ ಬೆಟ್ಟ ಇದೆಯಾ ಸುತ್ತನೂ ಜನ ಇದ್ದಾರೆ. ಬೇಕಾದ್ರೆ ನೋಡ್ಬೋದು ನೀವು ಬೆಳಗಿನಿಂದ ನೋಡ್ತಾ ಇದ್ದೀರಾ. ಸಾಕಷ್ಟು ಭಕ್ತರು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಗ್ತದೆ. ಯಾಕೆಂದ್ರೆ ತಮಿಳ್ನಾಡಿಗೆ ಹೋಗ್ತಾರೆ, ಆಂಧ್ರಾಗ ಹೋಗ್ತಾರೆ, ಯಾವ್ದಾವ್ದೋ ದೇವಸ್ಥಾನಗಳಲ್ಲಿ ನಾವು ಪ್ರದಕ್ಷಿಣೆ ಮಾಡ್ತಾರೆ, ಇಲ್ಲಿ ಬಸ್ಗಳು ಮಾಡ್ಕೊಂಡು ಹೋಗ್ತಾರೆ, ಶ್ರೀಶಕ್ತಿ ಸಂಘಗಳವರು ಅವರು ಇರೋದು ಕೇಳ್ತಾ ಇದ್ರಿ. ಇವತ್ತು ನಮ್ಮೂರ್ನಾಗಿರೋ ಅಂತ ನಂದಿಗಿರಿ ಪ್ರದಕ್ಷಿಣೆ ಇಷ್ಟೊಂದು ಅದ್ದೂರಿಯಾಗಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ಭಕ್ತರು ಸಾಕಷ್ಟು ಭಕ್ತರು ಇಲ್ಲಿ ಬಂದು ಭಾಗವಹಿಸಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ನಾವು ಇಲ್ಲಿ 5:15 ಇಲ್ಲಿಗೆ ಬಂದ್ರಿ. ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸ್ಕೊಂಡು ಅಂತ ಬರ್ತಾ ದಾರಿಯಲ್ಲಿ ಬಾದಾಮಿ ಹಾಲು ಕೊಡ್ತಾ ಇದ್ದಾರೆ, ಕಾಫಿ ಕೊಡ್ತಾ ಇದ್ದಾರೆ, ತಿಂಡಿ ಕೊಡ್ತಾ ಇದ್ದಾರೆ. ಭಕ್ತರಿಗೆ ಏನೇನ್ ಬೇಕು ಅನ್ನದಾಸೋಹ ಸಮೇತ ಎಲ್ಲಾ ವ್ಯವಸ್ಥೆಗಳು ತುಂಬಾ ಚೆನ್ನಾಗಿ ಸಂದೀಪ್ ರೆಡ್ಡಿ ಅವರಾಗ್ಬೋದು, ನಮ್ಮ ಶಾಸಕರಾದ SR ವಿಶ್ವನಾಥ್ ಅಣ್ಣರವರು, ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಚಂದ್ರಣ್ಣವರಾಗ್ಬೋದು, ಹಾಗೂ ಯಲಹಂಕ ಬಿಜೆಪಿ ಕಾರ್ಯಕರ್ತರೇ ಅಲ್ಲ, ಎಲ್ಲಾ ಪಕ್ಷಾತೀತವಾಗಿ ಬಂದಿದ್ದಾರೆ. ಇಲ್ಲಿ ಗ್ರಾಮಸ್ಥರು ಅಷ್ಟೇನೆ. ನಾವು ಯಲಹಂಕದಿಂದ ಏನ್ ಬಂದಿದ್ದಾರೆ 3-4 ಸಾವಿರ ಜನ, ಅದ್ರ ಜೊತೆಗೆ 5-6 ಸಾವಿರ ಜನ ಇಲ್ಲಿ ಸೇರ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಲಕ್ಷಾಂತರ ಜನ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸೇರ್ತಾರೆ, ಗ್ಯಾರಂಟಿ. ಆ ದೇವ್ರು ಒಳ್ಳೇದ್ ಮಾಡ್ಲಿ ಎಲ್ಲಾರ್ಗು ಅಂತೇಳಿ. ಜೈ ಶ್ರೀರಾಮ್. ನನ್ನ ಮಾತು ಮುಗಿಸ್ತೀನಿ. ನಾವು ವಿಶ್ವನಾಥ್ ಸರ್ ಕಡೆಯಿಂದ ನಾವು ಅಟೂರ್ ಲೇಔಟ್ ಇಂದ ಬಂದಿರ್ತೀವಿ. ನಾವು ಇದನ್ನೆಲ್ಲ ಒಂದು ಯಾವತ್ತೂ ಕೂಡ ನಮ್ಮ ಜೀವನದಲ್ಲಿ ಮೈಸೂರು ನಾವು ಕ್ಷೇತ್ರ ಆದ್ರೆ ನಾವ್ ಯಾವತ್ತೂ ಕಂಡಿಲ್ಲ, ಕೇಳಿಲ್ಲ. ಬಟ್ ಇವತ್ತೇ ನಾವು ಪ್ರತ್ಯಕ್ಷ ಸಾಕ್ಷಿಯಾಗಿ ನೋಡ್ತಾ ಇದೀವಿ. 12 ಕಿಲೋಮೀಟರ್ 16 ಕಿಲೋಮೀಟರ್ ನಡೆಯೋದು ಅಂದ್ರೆ ಏನು? ಹೆಣ್ಮಕ್ಳು ಬರೀ ನಾವು ಅಡಿಗೆ ಮನೆಗೆ ಸೀಮಿತವಾಗಿದ್ವಿ. ಆದ್ರೆ ನಮ್ ಇವಾಗ ವ್ಯಾಯಾಮನು ಕೂಡ ನಾವು ಇಷ್ಟು 12 ಕಿಲೋಮೀಟರ್ ನಡೀತೀವಿ ಅನ್ನೋಂತ ವ್ಯವಸ್ಥಿತವಾಗಿ ಇಷ್ಟು ಜನರ ಮಧ್ಯದಲ್ಲಿ ನಾವು ಬರ್ತಾ ಇರೋದಕ್ಕೆ ನಮಗ್ ತುಂಬಾ ಖುಷಿ ಆಗ್ತಾ ಇದೆ. ನಾವು ನಿಜವಾಗ್ಲೂ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಈ ಗಿರಿ ಏನು
ನಂದಿಗಿರಿ ಅಂತ ಕ್ಷೇತ್ರ ಅಣ್ಣವ್ರು ಹೇಳಿದ್ರು. ಆ ಸುತ್ತಮುತ್ತ ಹೇಗೆ ನಾವು ಒಂದು ಗಿರಿ ಪ್ರದಕ್ಷಿಣೆನ ಹಾಕ್ತಾ ಇದೀವಿ, ಅಷ್ಟೇ ಪ್ರದಕ್ಷಿತವಾಗಿ ನಾವು MLA ಅವ್ರ ಸುತ್ತಮುತ್ತ ಇದೀವಿ ಅಂತ ಹೇಳ್ಕೊಳ್ಳೋದಿಕ್ಕೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಅಟ್ಟೂರ್ ಲೇಔಟ್ ಯಲಹಂಕದಿಂದ ನಮ್ಗೆ ಪ್ರತಿಯೊಂದು ಕೂಡ ಸೌಲಭ್ಯಗಳನ್ನ ಮಾಡಿಕೊಟ್ಟು ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ ಬಂದು ನಾವೆಲ್ಲ ಸುರಕ್ಷಿತವಾಗಿ, ನಿಜವಾಗ್ಲೂ ಇವಾಗ ನಾವು ಹೆಜ್ಜೆ ಹೆಜ್ಜೆಗೂ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಮ್ಮ ಎನರ್ಜಿ ಇನ್ನು ಜಾಸ್ತಿ ಆಗ್ತಾ ಇದೆ. ಅವರ ನೆನಪಿನಲ್ಲಿ ಮತ್ತೆ ನಮ್ಮ ದೇವರ ಶಿವ ಅನ್ನುವಂತ ನೆನಪಿನಲ್ಲಿ ನಮ್ಮ ಒಂದು ಪ್ರದಕ್ಷಿಣೆ ತುಂಬಾ ಅತ್ಯುನ್ನತವಾಗಿ ನಡೀತಾ ಇದೆ. ಎಲ್ಲಾ ಕಡೆ ಊಟ, ಬಾದಾಮಿ ಹಾಲ್ಗಳು, ನಮ್ಮ ಆರೋಗ್ಯವನ್ನು ಸುರಕ್ಷತೆಗಾಗಿ ಕೂಡ ಕಾಪಾಡ್ಕೊಳ್ಳೋದಿಕ್ಕೂ ಕೂಡ ಅವರ ಒಂದು ಉತ್ತೇಜಪೂರ್ವಕವಾದಂತಹ ಬೆಳವಣಿಗೆಯನ್ನ ನಾವು ಕಾಣ್ತಾ ಇದ್ದೇವೆ. ನಾವೆಲ್ಲ ನಿಮ್ ಜೊತೆಗಿರ್ತೇವೆ. ಮತ್ತೆ ನಾವೆಲ್ಲ ಇದನ್ನ ತುಂಬಾ ಸಾಕ್ಷಿಯಾಗಿ ಎಲ್ಲ ನಮ್ಮ ಫ್ರೆಂಡ್ಸ್ ಗಳೆಲ್ಲ ನಾವು ಶ್ರೀ ಶಕ್ತಿ ಸಂಘ ಅಕ್ಕಯಮ್ಮ ಸಹಕಾರ ಸಂಘದಿಂದ ಬರ್ತಿರ್ತಕ್ಕಂಥದ್ದು ಮುನೇಶ್ವರ ಲೇಔಟ್ ಅಟ್ಟೂರ್ನಿಂದ ನಾವೆಲ್ಲ ಅಣ್ಣವ್ರ ಜೊತೆ ಎಲ್ಲ ತುಂಬಾ ಖುಷಿಯಿಂದ ನಡಿಗೆಯನ್ನ ಸಾಕ್ತಾ ಇದೀವಿ. ಎಲ್ರು ಬನ್ನಿ, ನಾವೆಲ್ಲ ಹೋಗಿ ಜೈ ಶ್ರೀರಾಮ್. ಜೈ ಶ್ರೀರಾಮ್.